ಹುಣಸೂರು ತಾಲೂಕು ಗಾಣಿಗರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಂಘದ ವತಿಯಿಂದ, ತಾಲೂಕು ಸಂಘದ ವತಿಯಿಂದ ಹುಣಸೂರು ಗಣೇಶಗುಡಿ ಬೀದಿಯಲ್ಲಿರುವಂಥ, ಅಂದರೆ ಅಪೂರ್ಣವಾಗಿ ನಿಂತಿರುವಂಥ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ 24/4/2026 ಒಂದು ಪೂಜಾ ಕಾರ್ಯಕ್ರಮವನ್ನು ಸಮಿತಿಯ ವತಿಯಿಂದ ನಮ್ಮ ಸಮಾಜ ಇಟ್ಕೊಂಡಿದೆ. ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಕೆಲವು ಮುಖಂಡಗಳಲ್ಲಿ ವಾದ ಪ್ರತಿವಾದ ಇವೆಲ್ಲ ಆಯಿತು. ಬಟ್ ಅದೆಲ್ಲ ಕಾಮನ್. ಬಟ್ ಇವತ್ತು ಮೂಲ ಉದ್ದೇಶ ಏನಂದರೆ, ಅದು ವೆಂಕಟರಾಜು ಅವರ ಅಪ್ಪನ ಮನೆ ಆಸ್ತಿ ಆಗಲಿ, ಕಾರ್ಯದರ್ಶಿಯಾದ ನಶೆಬಾಬು ಮನೆ ಆಸ್ತಿಯಲ್ಲಿ ಅಲ್ಲ. ಇದು ಸಮಾಜದ ಆಸ್ತಿ. ನಮ್ಮಿಬ್ಬರ ಪ್ರತಿಷ್ಠೆಗಿಂತಲೂ ಸಮಾಜದ ಪ್ರತಿಷ್ಠೆ ಮುಖ್ಯ ನಮಗೆ. ಹಾಗಾಗಿ ಮಾನ್ಯ ಶಾಸಕರು ಹರೀಶ್ ಗೌಡರು ಅವ್ರನ್ನ, ನಮ್ಮ ಸಂಬಂಧಪಟ್ಟಂಥ ಸೆಕ್ರೆಟರಿ ಹೋಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಆದರೆ ನಾನು ಸಮಾಜದ ಸಂಘದ ಅಧ್ಯಕ್ಷನಾಗಿ ನಾನು ನೇರವಾಗಿ ಅವ್ರಿಗೆ ಆಹ್ವಾನ ಮಾಡಲಿಕ್ಕೆ ಅವರು ನನಗೆ ಸಿಗಲಿಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟಾಗ ಅವ್ರದ್ದೇ ಆದ ಒಂದು ಬ್ಯುಸಿ ಇರುತ್ತೆ. ಉದ್ದೇಶಪೂರ್ವಕ ಅವ್ರು ಸಿಗಲಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಆರೋಪ ಮಾಡೋದು ಇಲ್ಲ. ಅವರು ತುಂಬ ಒಳ್ಳೆಯ ಜನ. ನಾನು ಇವತ್ತು ಬೆಳಗ್ಗೆ 9 ಗಂಟೆಗೆ ಮೈಸೂರಿನಲ್ಲಿರೋ ಭೋಗಾದಿಯಲ್ಲಿರೋ ವಿಲ್ಲಾದಲ್ಲಿ ಅವರ ಮನೆಯಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಪೂಜಾ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ನಾನು ಅವ್ರನ್ನ ಕರೆದಿದ್ದೇನೆ. ಆ ಸಂದರ್ಭದಲ್ಲಿ ಅವರು ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿದೆ. ತುಂಬ ಸಂತೋಷ, ನಾನು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಖಂಡಿತ ಬರ್ತೀನಿ, ನೀವೆಲ್ಲ ಕೈ ಜೋಡಿಸಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಮಗೆ ಆಶೀರ್ವಾದ ಮಾಡಿದರು. ಜೊತೆಗೆ ಅವರೊಂದು ಕೆಲವು ತಿಳುವಳಿಕೆಗಳನ್ನ ಕೊಟ್ಟಿದ್ದಾರೆ ನಮಗೆ. ನೋಡಿರಿ, ಈ ಗಾಣಿಗ ಸಮಾಜ ಇದೆಲ್ಲ ಭಾಳ ಕಷ್ಟಪಟ್ಟು ಬದುಕುತ್ತಾ ಇರೋ ಸಮಾಜ. ಇಲ್ಲೇನಾಗಿದೆ, ನಿಮ್ಮಲ್ಲಿ ಕೆಲವು ವ್ಯಕ್ತಿಗಳು ಪ್ರತಿಷ್ಠೆಗೋಸ್ಕರ ಸಮಾಜನ ಬೇರೆ ಮಟ್ಟಕ್ಕೆ ತಗೊಂಡೋಗೋದು ಬೇಡ. ಒಂದಾಗಿ ಆ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಎಳ್ಕೊಂಡೋಗಿ. ಹಾಗಾಗಿ ನೀವು ಆ ಸಾಧಿಕ ಅಲ್ಪಸಂಖ್ಯಾತರು, ನೀವು ಮುಂದೆ ಬರಬೇಕು, ನಿಮ್ಮಲ್ಲಿ ಪ್ರಜ್ಞಾವಂತರಾಗಬೇಕು. ನನ್ನ ಮೂಲ ಉದ್ದೇಶ ನೀವು ಪ್ರಜ್ಞಾವಂತರಾಗಬೇಕು. ಒಳ್ಳೆಯದು ಕೆಟ್ಟದ್ದು ತಿಳ್ಕೊಂಡು ಸಮಾನ ರೀತಿಯಲ್ಲಿ ಒಗ್ಗೂಡಿಸಿ ಆ ಛತ್ರನ ಏನು ಈ ಸಮಾಜದ ಕನಸಾಗಿದೆ, ಆ ಛತ್ರ ಈ ಸಮಾಜದ ಕನಸಾಗೇ ಇದೆ. ಈಗ 30 ವರ್ಷಗಳಿಂದ ಹಾಗೆ ಪೆಂಡಿಂಗ್ ಆಗಿ ನಿಂತಿದೆ. ಇನ್ನೂ 3 ವರ್ಷದೊಳಗಡೆ ಅದು ಉದ್ಘಾಟನೆ ಆಗಬೇಕು. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ. ನೀವು ನನ್ನ ಸಹಕಾರ ಜೊತೆಗೆ ನೀವು ಯಾವುದೇ ವ್ಯಕ್ತಿಯಿಂದ ನೀವು ಸಹಕಾರ ತಗೊಂಡ್ರು ಸಹ ನಾನು ಅದರಲ್ಲಿ ಭಾಗಿಯಾಗ್ತೀನಿ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ. ಮೊದಲನೇದಾಗಿ ಈಗ ನನ್ನ ಅವಧಿ 2 ವರ್ಷ ಇದೆ. ನನ್ನ ಅವಧಿ ಒಳಗಡೆ ಇದು ಉದ್ಘಾಟನೆ ಮಾಡಿ ನಾನು ಹೋಗೋದು. ಹಾಗಾಗಿ ತಾವೆಲ್ಲ ಶ್ರಮ ಪಡಿ, ನಾನು ನಿಮ್ಮ ಶ್ರಮಕ್ಕೆ ನಾನು ಕೈ ಜೋಡಿಸ್ತೇನೆ, ನಿಮ್ಮ ಜೊತೆ ನಾನು ಇರ್ತೇನೆ ಅಂತೇಳಿ ನಮಗೆ ಒಪ್ಪಿಗೆ ಕೊಟ್ಟು ಕಾರ್ಯಕ್ರಮಕ್ಕೆ ನಾವೆಲ್ಲ ಬನ್ನಿ, ನೀವೆಲ್ಲ ಬನ್ನಿ, ನಾನು ಬರ್ತಾ ಇದ್ದೀನಿ, ನಮ್ಮದು ಕಾರ್ಯಕ್ರಮ ನಿಮ್ಮ ಜೊತೆಗೆ ನನ್ನದು ಕಾರ್ಯಕ್ರಮ ಅದು ಅಂತೇಳಿ ಅವರು ಅಭಿಲಾಷೆಯನ್ನು ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ಯಾರು ಈ ನಮ್ಮ ಸಮಾಜದಲ್ಲಿ ಕೆಲವರಿಗೆ ಆಹ್ವಾನ ಸಿಕ್ಕಿರ್ಬೋದು, ನಾನು ಹರೀಶ್ ಗೌಡ್ರು ಹೇಳಿದ ಮಾತಿನ ರೀತಿಯ ನಾನು ಅವ್ರ ಪರವಾಗಿ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ. ಅವರು ನಮ್ಮ ಸಮಾಜದ ಮೇಲೆ ಇಟ್ಟಿರೋ ಕಾಳಜಿಗೆ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ತಾವು ಸಮಾಜದ ಪ್ರತಿಯೊಬ್ಬರು ಆಹ್ವಾನ ಸಿಕ್ಕಿಲ್ವೋ ಗೊತ್ತಿಲ್ಲ, ತಾವೆಲ್ಲ ದಯಮಾಡಿ ನಾಳೆ 12 ಗಂಟೆಗೆ ಸರಿಯಾಗಿ ನಮ್ಮ ಚೌಟ್ರಿ ಪೂಜೆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡ್ಕೊಳ್ತೇನೆ. ಆದ್ದರಿಂದ ನಮ್ಮ ಗಾಣಿಗ ಸಮಾಜದ, ಅಂದರೆ ಗ್ರಾಮಾಂತರದವರು ಸೇರಿ ಪಟ್ಟಣದವರೆಲ್ಲ ಸೇರಿ ಹಿರಿಯರು, ಯುವಕರು, ಸಂಘದ ಸದಸ್ಯರು, ಪದಾಧಿಕಾರಿಗಳು ಮತ್ತು ಹೆಣ್ಣುಮಕ್ಕಳು ಇವರೆಲ್ಲರೂ ಒಟ್ಟಿಗೆ ಬಂದು ಸಹಕರಿಸಿ ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಳಿಕ್ಕೆ ತಾವು ಸಹಕಾರ ನೀಡಬೇಕು ಅಂತೇಳಿ ನಿಮ್ಮನ್ನೆಲ್ಲರೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನ್ನ ಹೆಸರು DS ಮಹಾದೇವ್ ಶೆಟ್ಟಿ. ನಾವು ತಾಲೂಕು ಗಾಣಿಗರ ಸಂಘದ ಉಪಾಧ್ಯಕ್ಷರು. ಈಗ ನಮ್ಮ ಸಮಾಜದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಆದರೆ ಈಗ ನಾವು ಅದನ್ನೆಲ್ಲ ಮರೆತು ನಾವು ಹರೀಶ್ ಗೌಡ್ರ ಹತ್ರ ಹೋದೋ. ಹರೀಶ್ ಗೌಡ್ರು ನೀವು ಒಮ್ಮತ್ತಿಂದ ನೀವು ಒಮ್ಮತ್ತಿಂದ ಬನ್ನಿ. ಯಾಕೆಂತಂದರೆ ಈಗ ನಮ್ಮನ್ನು ಇವರು ಮಾಜಿ ಇವ್ರ ಅಧ್ಯಕ್ಷರು ಅಲ್ಲ ಅಂತ ಯಾವುದೋ ಒಂದು ಬೇರೆ ಬೇರೆ ರೀತಿ ಹೇಳಿದರು. ಅದಕ್ಕೆ ಹರೀಶ್ ಗೌಡ್ರಿಗೆ ನಾವು ಸಂಪೂರ್ಣವಾಗಿ ನಮ್ಮ ಅಧ್ಯಕ್ಷತೆ ಇನ್ನೂ ಇದೆ ಅಂತ ನಾವು ಕೇಳ್ಕೊಂಡು ಖಂಡಿತ ನಿಮ್ಮ ನೇತೃತ್ವದಲ್ಲೇ ಅದು ಆಗಲಿ, ಒಳ್ಳೆಯದಾಗಲಿ. ನಾನು ಕೂಡ ನಿಮ್ಮ ಆಗ ನಾವು ಆಹ್ವಾನ ಮಾಡ್ದೋ ನಾವು ಯಾಕೆ ಹರೀಶ್ ಗೌಡ್ರನ್ನ
ಈಗ ನೀವು ದಯವಿಟ್ಟು ಬಂದು ನಮ್ಮ ಜನಾಂಗ ಎಲ್ಲ ಇದು ಒಂದು ಒಗ್ಗೂಡಿ ನಾವು ನಾಳೆ ಪೂಜೆನ ನಾವು ಇಟ್ಕೋತೀವಿ, ನೀವು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡು ಅದಕ್ಕೆ ಅವರು ತುಂಬ ಸಂತೋಷಪಟ್ಟರು. ಯಾಕೆಂದರೆ ನೀವು ಹಿಂದುಳಿದ ಜನ, ಯಾಕೆಂದರೆ ನೀವುಗಳು 90 ಆಜ್ಞೆನ ಅಂತಂದರೆ ಖಂಡಿತ ನೀವು ಮುಂದೆ ಬರೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಆ ಚಿತ್ರನ ನಾವು ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮ್ಮ ಸಮ್ಮುಖದಲ್ಲಿ. ನೀವೆಲ್ಲ ಒಟ್ಟಾಗಿ ಚೆನ್ನಾಗಿರಿ ಅಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ದೇಶದಿಂದ ನಮ್ಮ ಜನಾಂಗನ ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಹಳ್ಳಿಯವರು, ಸಿಟಿಯವರು ಮತ್ತು ಹಿರಿಯರು, ಇನ್ನೂ ವಯಸ್ಸಾದಂಥವರು, ಆಮೇಲೆ ಇನ್ನೂ ಯುವಕರು, ನಮ್ಮ ಮಹಿಳೆಯರು ಎಲ್ಲ ಕೂಡ ಸಂತೋಷದಿಂದ ಬಂದು ನಮ್ಮ ಆ ಪೂಜೆಗೆ ಹರೀಶ್ ಗೌಡರು ಬಂದು ನಾಳೆ ಪೂಜೆ ಮಾಡ್ತಾರೆ. ದಯವಿಟ್ಟು ನೀವೆಲ್ಲ ಭಾಗವಹಿಸಿ ಅಂತ ನಾನು ಕೇಳ್ಕೊತಾ ಈ ಒಂದೆರಡು ಮಾತುಗಳನ್ನ ನಾನು ಹೇಳಿ, ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತುಗಳು ಮುಗಿಸ್ತೇನೆ.